ರೈಟ್, ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯ 2ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಯುಎಇ ತಂಡ ಹೀನಾಯವಾಗಿ ಸೋಲು ಕಂಡಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಯುಎಇ ತಂಡ 57 ರನ್ಗಳಿಗೆ ಆಲ್ಔಟ್ ಆಗಿತ್ತು. 58 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನಟ್ಟಿದಂತ ಭಾರತ ತಂಡ 4.3 ಓವರ್ಗಳಲ್ಲೇ ರನ್ ಚೇಸ್ ಮಾಡಿ ಗೆದ್ದಿದೆ. ಹಾಗೆ ಪವರ್ ಪ್ಲೇನಲ್ಲಿ ಪಂದ್ಯ ಮುಗಿಸಿದೆ. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ತನ್ನ ಅತ್ಯಂತ ವೇಗದ ಚೇಸ್ ದಾಖಲೆಯನ್ನು ಬರೆದಿದೆ. ಭಾರತ ವರ್ಸಸ್ ಯುಎಇ ನಡುವಿನ ಪಂದ್ಯದಲ್ಲಿ ಟಾಸ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಪಂದ್ಯಕ್ಕೂ ಮುನ್ನ ಟಾಸ್ ಗೆದ್ದ ನಾಯಕ ಸೂರ್ಯಕುಮಾರ್ ಯಾದವ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತ ತಂಡ ಕ್ರಿಕೆಟ್ನ 3 ಮಾದರಿಗಳಲ್ಲಿ ನಿರಂತರವಾಗಿ 15 ಬಾರಿ ಟಾಸ್ ಸೋತಿರೋದು ವಿಶ್ವ ದಾಖಲೆಯಾಗಿದೆ. ಕೊನೆಯದಾಗಿ ಓವಲ್ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲೂ ಕೂಡ ಭಾರತ ತಂಡ ಟಾಸ್ ಸೋತಿತ್ತು. ಇದೀಗ ಬಹುಕಾಲದ ಬಳಿಕ ಟಾಸ್ ಗೆದ್ದು ಸೋಲಿನ ಸರಪಳಿಯಿಂದ ಹೊರಬಂದಿದ್ದಾರೆ. ಯುಎಇ ವಿರುದ್ಧದ ಪಂದ್ಯದಲ್ಲಿ ಭಾರತದ ಸ್ಟಾರ್ ಬೌಲರ್ ಕುಲ್ದೀಪ್ ಯಾದವ್ 4 ವಿಕೆಟ್ಗಳನ್ನು ಬೇಟೆಯಾಡಿದ್ರು. ಹಾಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ವರ್ಷದ ಬಳಿಕ ಭಾರತದ T20 ತಂಡದಲ್ಲಿ ಚಾನ್ಸ್ ಸಿಕ್ಕಿದ್ದು 2.1 ಓವರ್ಗಳನ್ನು ಬೌಲ್ ಮಾಡಿ 7 ರನ್ಗಳನ್ನ ಬಿಟ್ಕೊಟ್ಟು 4 ವಿಕೆಟ್ ತೆಗೆದಿದ್ರು. ಆದರೆ ಈ ಪಂದ್ಯದ ಬಳಿಕ ಕುಲ್ದೀಪ್ಗೆ ಚಾನ್ಸ್ ಕೈತಪ್ಪಬಹುದು ಅಂತ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಸಂಜಯ್ ಮಂಜ್ರೇಕರ್ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಬಗ್ಗೆ ಬರ್ಕೊಂಡಿದ್ದಾರೆ. ಕುಲ್ದೀಪ್ ಯಾದವ್ ಒಂದೇ ಓವರ್ನಲ್ಲಿ 3 ವಿಕೆಟ್ ತೆಗೆದುಕೊಂಡ್ರು ಕೂಡ ಮುಂದಿನ ಪಂದ್ಯದಲ್ಲಿ ಅವರು ಆಡದೇ ಇರಬಹುದು ಅಂತ ವ್ಯಂಗ್ಯಾತ್ಮಕವಾಗಿ ಇಮೋಜಿಯನ್ನ ಪೋಸ್ಟ್ ಮಾಡಿದ್ದಾರೆ. ಯುಎಇ ವಿರುದ್ಧ ಪಂದ್ಯದ ಗೆಲುವಿನ ಬಳಿಕ ಶುಭ್ಮನ್ ಗಿಲ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಶೇರ್ ಮಾಡಿದ್ದಾರೆ. ಪಂದ್ಯದ ಕೆಲ ಫೋಟೋಗಳನ್ನ ಹಾಕಿದ್ದು ಸ್ಟೆಪ್ 1 ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. 2 ಪದಗಳ ಈ ಶೀರ್ಷಿಕೆ ಸಣ್ಣದನಿಸಿದ್ರು ಕೂಡ ಸ್ಟೆಪ್ 2 ಪಾಕಿಸ್ತಾನ ಅಂತ ಕೆಲವರು ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಪಾಕಿಸ್ತಾನ ಎನ್ನುವಂತೆ ಖಡಕ್ ಎಚ್ಚರಿಕೆ ನೀಡೋಕೆ ಗಿಲ್ ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ ಎಂಬ ಚರ್ಚೆ ನಡೀತಾ ಇದೆ. ಏಷ್ಯಾ ಕಪ್ನ ಮೊದಲ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ನಿರ್ಧಾರ ಕ್ರಿಕೆಟ್ ಲೋಕದಲ್ಲಿ ಮೆಚ್ಚುಗೆಗೆ ಕಾರಣವಾಗಿದೆ. ಪಂದ್ಯದ 13ನೇ ಓವರ್ನಲ್ಲಿ ಯುಎಇ ಬ್ಯಾಟ್ಸ್ಮನ್ ಜುನೈದ್ ಸಿದ್ದಿಕ್ ಅವರು ಶಿವಮ್ ದುಬೆ ಅವರ ಬೌಲಿಂಗ್ನಲ್ಲಿ ಬೀಟ್ ಆಗಿದ್ರು. ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಕೈ ಸೇರಿತ್ತು. ಈ ವೇಳೆ ರನ್ಅಪ್ನಲ್ಲಿ ಶಿವಮ್ ದುಬೆ ಅವರ ಟವಲ್ ಬಿದ್ದಿದ್ರಿಂದ ಡಿಸ್ಟರ್ಬ್ ಆದಂತ ಸಿದ್ದಿಕ್ ಕ್ರೀಸ್ ಬಿಟ್ಟು ಹೊರಬಂದಿದ್ರು. ಈ ವೇಳೆ ಭಾರತದ ವಿಕೆಟ್ ಕೀಪರ್ ಆಗಿರುವಂತಹ ಸಂಜು ಸ್ಯಾಮ್ಸನ್ ಅವರು ಸ್ಟಂಪ್ ಉರುಳಿಸಿದ್ರು. ಥರ್ಡ್ ಅಂಪೈರ್ ಕೂಡ ಔಟ್ ಕೊಟ್ಟಿದ್ರು. ಆದರೆ ಟವಲ್ ಬಿದ್ದಿದ್ದಕ್ಕೆ ಸಿದ್ದಿಕ್ ಗಮನ ಕಳ್ಕೊಂಡಿದ್ದು ಗೊತ್ತಾಗಿದ್ದರಿಂದ ಸೂರ್ಯಕುಮಾರ್ ಯಾದವ್ ಔಟ್ ಅಪೀಲ್ ಅನ್ನ ವಾಪಸ್ ಪಡ್ಕೊಂಡ್ರು. ಖ್ಯಾತ ಕ್ರಿಕೆಟ್ ವಿಶ್ಲೇಷಕರಾದ ಹರ್ಷ ಬೋಗ್ಲೆ, ಮಾಜಿ ಕ್ರಿಕೆಟಿಗರಾದಂಥ ಸುನಿಲ್ ಗವಾಸ್ಕರ್ ಮತ್ತು ದಿನೇಶ್ ಕಾರ್ತಿಕ್ 2025ರ ಏಷ್ಯಾ ಕಪ್ ಚಾಂಪಿಯನ್ ಯಾರಾಗ್ತಾರೆ ಎನ್ನುವಂತ ಭವಿಷ್ಯವನ್ನು ನುಡಿದಿದ್ದಾರೆ. ಹರ್ಷ ಬೋಗ್ಲೆ, ಸುನಿಲ್ ಹಾಗೆ ದಿನೇಶ್ ಕಾರ್ತಿಕ್ ಮೂವರು ಕೂಡ ಏಷ್ಯಾ ಕಪ್ ಟ್ರೋಫಿಯನ್ನ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತವೇ ಗೆಲ್ಲಲಿದೆ ಎಂದಿದ್ದಾರೆ. ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದು ತಂಡ ಉಳಿದೆಲ್ಲ ತಂಡಗಳಿಗೆ ಹೋಲಿಸಿದ್ರೆ ಟ್ರೋಫಿ ಗೆಲ್ಲುವ ರೇಸ್ನಲ್ಲಿ ಸಾಕಷ್ಟು ಮುಂದಿದೆ ಎಂದಿದ್ದಾರೆ. ಪುಣೆ ಮೂಲದ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಭಾರತ ಪಾಕಿಸ್ತಾನ ಪಂದ್ಯವನ್ನು ನಿಷೇಧ ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಅರ್ಜಿದಾರರು ಸುಪ್ರೀಂ ಕೋರ್ಟ್ ಬಳಿ ಬೇಗ ವಿಚಾರಣೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ರು. ಪಂದ್ಯ ಭಾನುವಾರವೇ ಇರೋದ್ರಿಂದ ಬೇಗ ವಿಚಾರಣೆ ನಡೆಸುವಂತೆ ಹೇಳಲಾಗಿತ್ತು. ಆದರೆ ನ್ಯಾಯಮೂರ್ತಿ ಮಹೇಶ್ವರಿ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಪಂದ್ಯ ಭಾನುವಾರವಿದ್ರೆ ನಾವೇನ್ ಮಾಡಬೇಕು, ಪಂದ್ಯ ನಡೆಯಲಿ ಬಿಡಿ ಎಂದಿದ್ದಾರೆ. ಭಾರತ ತಂಡದ ಏಕದಿನ ಮಾದರಿ ನಾಯಕ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಂಬ್ಯಾಕ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ರೋಹಿತ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ತರಬೇತಿಯ 1-2 ಚಿತ್ರಗಳನ್ನ ಪೋಸ್ಟ್ ಮಾಡಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಯುಎಇಯಲ್ಲಿ ನಡೆದಿದ್ದಂತ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಟೈಮಲ್ಲಿ ಭಾರತಕ್ಕಾಗಿ ಕೊನೆಯ ಬಾರಿಗೆ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ್ರು ರೋಹಿತ್ ಶರ್ಮಾ. ರವಿ ಬಿಷ್ಣೋಯಿ ಹಾಗೆ ಹರ್ಷದೀಪ್ ಸಿಂಗ್ ಐಸಿಸಿ T20 ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಬಡ್ತಿ ಪಡೆದಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೆ ಯುಎಇ ನಡುವೆ ನಡೆದಿದ್ದ ತ್ರಿಕೋನ ಸರಣಿಯ ನಂತರ ರ್ಯಾಂಕಿಂಗ್ ಬಿಡುಗಡೆ ಮಾಡಲಾಗಿದೆ. 4ನೇ ಸ್ಥಾನದಲ್ಲಿರುವಂತಹ ವರುಣ್ ಚಕ್ರವರ್ತಿ ಗರಿಷ್ಠ ರ್ಯಾಂಕಿಂಗ್ನಲ್ಲಿರುವಂತಹ ಭಾರತೀಯ ಬೌಲರ್ ಆಗಿದ್ದಾರೆ. ಹಾಗೆ ರವಿ ಬಿಷ್ಣೋಯ್ ಮತ್ತು ಹರ್ಷದೀಪ್ ಸಿಂಗ್ ಕ್ರಮವಾಗಿ 6 ಮತ್ತು 10ನೇ ಸ್ಥಾನದಲ್ಲಿದ್ದಾರೆ. ನ್ಯೂಜಿಲೆಂಡ್ನ ಬೌಲರ್ ಜೇಕಬ್ ಡಫಿ ಅಗ್ರಸ್ಥಾನದಲ್ಲಿದ್ದಾರೆ. ದುಲೀಪ್ ಟ್ರೋಫಿ ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ಆರಂಭವಾಗಿದೆ. ಟಾಸ್ ಗೆದ್ದಂತ ಕೇಂದ್ರ ವಲಯ ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಲಯವನ್ನ ರಜತ್ ಪಾಟಿದಾರ್ ಮುನ್ನಡೆಸ್ತಾ ಇದ್ರೆ ದಕ್ಷಿಣ ವಲಯ ತಂಡವನ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಮೊಹಮ್ಮದ್ ಅಜರುದ್ದೀನ್ ಮುನ್ನಡೆಸ್ತಾ ಇದ್ದಾರೆ. ಎರಡೂ ತಂಡಗಳ ಕೆಲ ಪ್ರಮುಖ ಆಟಗಾರರು ಭಾರತ ಎ ತಂಡದಲ್ಲಿ ಸ್ಥಾನ ಪಡೆದಿರೋದ್ರಿಂದ ಯುವ ಆಟಗಾರರಿಗೆ ಅವಕಾಶ ನೀಡಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.